ಪಾಂಚಾಲಿಯೇ ಕೇಳು. ಇಲ್ಲೋ ನೀಚನೇ ಆದೇನ ಮಗಳು. ಈ ಧರ್ಮರಾಯನಿದ್ದರೆ ಬಡ ಬ್ರಾಹ್ಮಣನಿದ್ದಿರುವನು. ಒಳ್ಳೆಯ ಇಂಥ ಪತಿಗಳ ಮೇಲೆ ದ್ರೌಪದಿ ನಮ್ಮಣ್ಣನಾದ ಕೌರವೇಂದ್ರ ತೊಡೆ ಮೇಲೆ ದೃಢವಾಗಿ ಕುಳಿತುಕೊಂಡರೆ ನಿನ್ನ ಪಟ್ಟ ಧರಿಸಿ ಎಂದು ನೋಡಿಕೊಳ್ಳುವರು. ಪಾಪ ರಾಜಮಗೆ ದ್ರೌಪದಿ ಅಯ್ಯೇ ರಾಜಮುಖಿ ನನ್ನ ಒಡೆಯರ ಪದ ಭೀಷಣಿಗೆ ಕಡ ಬರೆದ ಮಾರಿ ಬಿಟ್ಟನು. ಅಮ್ಮಣ್ಣನೇ ಒಡೆಯನಂದು ತಿಳಿ ಆತನ ಮನಗೂಡು ಕೊಡು ಚಂಚಲ ವೇದಕ್ಕೆ ಧರ್ಮನಿಧಿಯೇ, ಈ ನೀಚನಾದ ದುಶ್ಯಾಸನ ಮಾತನಾಡುವ ಮಾತುಗಳಾದರೂ ಕೇಳಿದೆಯಾ? ದ್ರೌಪದಿ ಎಲ್ಲಿವರೆಗೆ ಶಾಂತಿ ಅಪ್ಪ? ದ್ರೌಪದಿ ಹೌದು. ನಿರ್ಮಲ ಕೀರ್ತಿಯನ್ನು ಪಡೆದ ಧರ್ಮರಾಯನೇ, ಇಂದ ಕೆಲಸ ಮಾಡುವ ಕಾಲದಲ್ಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆತು ಬಿಟ್ಟಿದೆಯಾ? ವಲ್ಲಭ, ಬೇಡವೆಂದು ಎಷ್ಟು ಹೇಳಿದ ಕಾಲಕ್ಕೂ ಎನ್ನ ಮಾತನ್ನು ಧಿಕ್ಕರಿಸಿ ಹೋಗಿ ಈ ಮೂಲ ಮನುಜರ ಕೈಯಲ್ಲಿ ಎನ್ನನ್ನು ಒಪ್ಪಿಸಿ ಶಾಂತ ಮೂರ್ತಿಯಂತೆ ಸುಮ್ಮನೆ ನಿಂತಿರುವುದು ಇದು ನಿನಗೆ ನ್ಯಾಯವಾಗಿ ತೋರಿದೆ. ಹೇಗಾದರೂ ಮಾಡಿ ಎನ್ನ ಕಷ್ಟವನ್ನು ಬಿಡಿಸ
ಅದೇನು ಹೇಳು ಪ್ರಿಯ. ಇಂದಿನ ಜನ್ಮದ ಚಂದವಾಗಿ ನಾಡಿದ ಕುಂದು ಬಂದು ಚಂದ್ರಿಸಲ ಹಾಗೆ ರಮಣಿ ಕಾಂತನೆ ಹೊಂದಿಕೊಂಡು ಅನುಭವಕ್ಕೆ ಬಂದಾಗ ದುಃಖವು ತಂದುಕೊಂಬುವ ರೇಪತಿ ಒಂದರಂಬುವ ಕಾಂತಿ ದುಃಖವು ಬಂದಾಗ ಕುಂದು ನುಡಿಯದೆ ಹಾಗೆ ರಮಣಿ ಕಾಂತನೆ ಯಾವನಾದರೂ ಯಾತಕ್ಕೋಸ್ಕರ ಯಾವಾಗಲೂ ಯಾವ ಪ್ರಕಾರ ಎಷ್ಟು ಯಾವ ಸ್ಥಳದಲ್ಲಿ ಯಾವ ದುಃಖವಾಗಲಿ ಸಂತೋಷವಾಗಲಿ ಆಗ ಬೇಕಿರುತ್ತದೋ ಯಾವನಿಗಾದರೂ ಅದಕ್ಕೋಸ್ಕರ ಅಷ್ಟು ಮಾತ್ರ ಆ ಸ್ಥಳದಲ್ಲಿ ಅದು ದೈವ ವಶದಿಂದ ಮನುಷ್ಯರಿಗೆ ಆಗುತ್ತಿರುವುದು. ದೈವ ಕೃತ್ಯ ಮಾಡುವುದಕ್ಕೆ ನಾವೇನು ಮಾಡಬಲ್ಲವು? ನಿಷ್ಠೂರದ ನುಡಿಗಳಿಂದ ಎಷ್ಟು ಮಾತ್ರಕ್ಕೂ ಪ್ರಯೋಜನವಿಲ್ಲ. ಅಜಯರವನೇ ಕಾಂತನೆ ಕಷ್ಟವು ಬಂದಾಗ ದುಃಖಿಸದೆ ಕಷ್ಟವು ಒಬ್ಬರಿಂದ ಸೃಷ್ಟಿಯಾಗಿದೆ ಅಂದರೆ ಸೃಷ್ಟಿ ವಚನದಿಂದ ಸ್ವಚ್ಛವಾಗಿರದೆ ಮನದಲ್ಲಿರುವ ದುಃಖವನ್ನು ಬಿಟ್ಟು ಧೈರ್ಯ ತೊಟ್ಟು ಸಂತೋಷವನ್ನು ಪಟ್ಟು ಅನ್ನಗಸುರ ಸನ್ನತವಾದ ಇನ್ನೊಂದು ನೀತಿ ಹೇಳುವುದನ್ನು ಪ್ರೀತಿಯಿಂದ ಕೇಳು. ಅದೇನು ಹೇಳು. ದುಃಖಚ್ಚ ಸುಪರ್ಣ ಧರ್ಮದಚ್ಚ ಸುಖಂ ಚಕ್ರವರ್ತಿ ಬೇರೆ ವಿನಂತಿ ದುಃಖಂ ನೀಚ ಶುಭಾಶುಭಂ. ಹಾಗೆ ನಮ್ಮ ತಾತ್ಪರ್ಯವೇನೆಂದರೆ ಅದರ ಅರ್ಥವೇನಿರೋದು? ಮೊದಲು ದುಃಖವನ್ನು ಒದಗಿದರೆ ತುದಿಗೆ ಸುಖ ಪ್ರಾಪ್ತಿಯಾಗುವುದು, ಮೊದಲು ಸುಖ ಪ್ರಾಪ್ತಿಯಾದರೆ ತುದಿ ದುಃಖ ಪ್ರಾಪ್ತಿಯಾಗುವುದು. ಬಂಡು ಚಕ್ರವಾಗಿ ವಕ್ರವಿಲ್ಲದ ತಿರುಗುತ್ತಿರುವವು ಹಾಗೆ ಸುಖ ದುಃಖಗಳು ಎರಡೂ ತಿರುಗುತ್ತಿರುವವು. ಇದು ಸ್ಥಿರವನ್ನು ತಿಳಿಯೇ ತರಣಿ ಮಣಿ. ಹಾಗೆ ನಮ್ಮ ಮತ್ತೆ ಹೇಳಬರುತ್ತೇವೆ. ಅದೇನು ಹೇಳು. ಅದು ಹೇಗೆಂದರೆ ಅವಶ್ಯ ಮನೋಮುಕ್ತವ್ಯ ಕೃತಕರ್ಮ ಶುಭಾಶುಭಂ ನಾ ಮುಕ್ತಿಯತೆ ಕರ್ಮ ಕರ್ಮ ಗೋಡೇಶೆ ತೈರಪಿ. ಹಾಗೆ ಇದರ ಸಾಧ್ಯವೇನೆಂದರೆ ಅದರ ಅರ್ಥವೇನಿಹದು? ಇದು ವಚನ ತಿಳಿದವರು ಮಗ ಪ್ರಸಾದವನ್ನು ವಹಿಸುತ್ತಿರುವರು. ಚಂದ್ರ ಕೀರ್ತಿಯಾದ ಚಂದ್ರ ಮಗ ರಾಜೇಂದ್ರನು ರಾಜಾದಿರಾಜಗಳ ನಿಜಮುಖ ಶ್ರೀಮನ್ನಳ ಮಗ ರಾಜರು ಇಷ್ಟವಾದ ಅಷ್ಟು ಭೋಗ ನಷ್ಟದಿಂದ ಪಟ್ಟದ ರಾಜನಿಗೆ ಕೆಟ್ಟಡವಿಯೊದ್ದಿಟ್ಟ ದರಿದ್ರವನ್ನು ಕಟ್ಟಿಕೊಂಡು ಕಷ್ಟಪಟ್ಟುದಾಹ ಎಷ್ಟೊಂದು ಹೇಳಿರಮಣಿ. ಆದರೆ ಮಾಡಿದವರಿಗೆ ಮಾಡಿದಷ್ಟು ನೀಡಿದವರಿಗೆ ನೀಡಿದಷ್ಟು ರಾಮೇಶ್ವರಕ್ಕೆ ಹೋದರೂ ಶನೇಶ್ವರ ಬಿಡುದೆಂಬ ಗಾದಿಯಂತೆ ವೇದ ವೇದ ದಾರಿಸುವ ಸಾಧು ಶನಿವಾದ ಬಾಧೆಗಳು ಬಂದಾಗ ನೊಂದುಕೊಳ್ಳದೆ ಇಂದಿರಾರಮಣ ಆ ದಾರದಿಂದ ಚಂದದಿಂದ ಅನ್ನದವರು ಮದಿಸಿ ಪ್ರಾಂತ್ಯವನ್ನು ಹೊಂದಿಸಿ ಪಾಪವನ್ನು ಕುಂದಿಸಿ ಮಗ ಶಾಂತಿಯ ತಾಯ್ಕೊಂಡರು ಕೇಳಿದ ಯಾವ ನಡೆಸಿದವರು ಹಾಗೆ ಮತ್ತಕ ದ್ರೌಪದಿ ಪ್ರಾಣಪತಿ ಉತ್ತಮವಾದ ವಾಕ್ಯವು ಕೇಳು.
ಅದೇನು ಹೇಳು? ಪಡೆದ ಮುತ್ತಿಕೊಂಡು ತತ್ತರಗೊಳಿಸುವ ಚಿತ್ತಾರದ ಮಾಯವು ಏನ ಕತ್ತರಿಸಿ ಹತ್ತಿದ ಚಿತ್ತದೊಳು ಹತ್ತಿದೆ. ಭಕ್ತಿ ವಿರಕ್ತಿ ಮುಕ್ತಿ ಮಗ ಶಕ್ತಿಯಿಂದ ಭಕ್ತವತ್ಸವ ಶಕ್ತಿ ಮೀರಿ ಚಾಲಿಸಿದರೆ ಭಕ್ತಿ ಮುಕ್ತಿಯು ಕೊಡಬರು. ಆದ ಕಾರಣ ನಾರಾಯಣ ಮೂರ್ತಿ ಪಾರಾಯಣ ಮಾಡು ನಾರಿಮುನಿ ಶಾರದರ ಮೀರಿ ಸಾರುವುದು ಕೇಳು. ಅದೇನು ಹೇಳು? ಜೀವಿತೋಳೋಕೆ ಅಸ್ಥಿರಂ ಧನಯೋಗಂ ಅಸ್ಥಿರಂ ಪುತ್ರಾದರಾಸ್ತ ಧರ್ಮ ಕೀರ್ತಿಗಳನ್ನು ಸ್ಥಿರಂ. ಹಾಗೆ ಅದೇನು? ಸಕ್ಕರೆ ಹಾರವಾಗಿ ಅಕ್ಕರೆ ಸಾಕಿದ ಮಕ್ಕಳು ಎತ್ತರವಾದ ರೊಕ್ಕವು ಮಾನ್ಯವಾದ ದಾಂಡವು ಶೃಂಗಾರವಾದ ಬಂಗಾರದ ವಸ್ತುಗಳು ಸಹ ಎತ್ತಿತ್ತರ ಬೆಳೆದ ಮುತ್ತುಕೊಂಡಿರುವ ಒಂದು ಮುತ್ತುಗಳು ಸಹ ತಾನು ಸತ್ತಾಗ ಹತ್ತಿರ ಇರುವುದಿಲ್ಲ ಬೆನ್ನತ್ತಿ ಬರುವುದಿಲ್ಲ. ಆದರೆ ನಿರ್ಮಲವಾದ ಧರ್ಮವು ಸಾರ್ಥಕವಾದ ಕೀರ್ತಿಯು ಮುತ್ತಿಕೊಂಡು ಸಾರ್ಥಕವಾಗಿ ನಿಲ್ಲುವು ಫಲವಾದರೆ. ಆದ ಕಾರಣ ಪರಮ ಪುರುಷಕರಿರುವ ಶ್ರೀ ಲಕ್ಷ್ಮಿಯನ್ನು ಸಣಿ ಎಂಬ ಹಡಗದಲ್ಲಿ ದೃಢವಾಗಿ ಕುಳಿತುಕೊಂಡು ಕಡು ಮುಖವನ್ನು ಕಡಲನ್ನು ತೊಡಗು ಕೊಡದೆ ಕಡಗಾಣಬಹುದೇ ಉಡಲಾರಮಿತಿ ಕೇಳಲು ಕಾಣಿಸುತ್ತೆ. ಏನೋ ಮೂಡನೆ ಉಚಿಷ್ಟ ಮಾನಸರಾಗುವ ಒಬ್ಬರ ದೃಷ್ಟಿಯಿಲ್ಲದ ಗರ್ವದಿಂದ ಮದುವೆಯಾಗೆಂದೇ ಏನೋ ಗಾಢ ಬಂದನೆ ದ್ರೌಪದಿ ಏನೋ ದುಷ್ಟನೇ
ಆದರೆ ಶ್ರೀಕರಮವಾದ ಒಂದು ನೀತಿಯನ್ನು ಪ್ರೀತಿಯಿಂದ ಕೇಳು. ಚೆನ್ನಾಗಿ ಹೇಳಬಾರ್ದ? ನನಗೆ ಕಲಿಗೆ ಬಂದ ಹಾನಿಕರವಾದ ಈ ಪತ್ತು ಬಂದ ಸಮಯದಲ್ಲಿ ಪ್ರಾಣವಾಗಲು ಬಿಟ್ಟು ಮಾನಸ ಅದು ಹಾಗಂತಂದರೆ ಪ್ರಾಣವು ಅನಿತ್ಯವಾದದ್ದು, ಮಾನವು ಸೂರ್ಯ ಚಂದ್ರ. ಆದ ಕಾರಣ ಎನ್ನಿಗೆ ಪ್ರಾಣದ ಮೇಲೆ ಇಚ್ಛೆಯಲ್ಲ. ಈ ದುರ್ಲ ಗುರುಗುಲವನ್ನು ಎನ್ನ ಕರದಲ್ಲಿ ನಡೆಯುವ ಸರಾಸರಿಯಲ್ಲಿ ಕರದಲ್ಲಿ ಬಿಡುವ ಮಗ ವೀರನಾದ ಸಹೋದರನೇ, ಒಂದು ನೀತಿ ಹೇಳುವನು ಪ್ರೀತಿಯಿಂದ ಕೇಳು. ಅದೇನು ಚೆನ್ನಾಗಿವೆ. ನಮ್ಮ ಪಟ್ಟದ ರಾಣಿಯಾದ ದ್ರೌಪದಿ ದುಷ್ಟರ ಕೈಗೆ ಸಿಕ್ಕಿ ಕಟ್ಟ ಪತ್ರವನ್ನು ಹೇಳಿದೆಯಲ್ಲ, ಆದರೆ ಇದಕ್ಕೆ ಒಂದು ನೀತಿ ಹೇಳುವನು ಪ್ರೀತಿಯಿಂದ ಕೇಳು. ಅವರವರ ಅದೃಷ್ಟಕ್ಕೆ ತಕ್ಕ ದುಃಖಗಳು ಅವರು ಮಾಡಿದ ಕರ್ಮಾನುಸಾರವಾಗಿ ಅದು ಕಾಲ ಬಂದಾಗ ಯಾರಿಗೂ ಯಾವುದೇ ಯಾವ ಧನದಲ್ಲಿ ಹೇಗೆ ಆಗತಕ್ಕದ್ದು ಅವಶ್ಯವಾಗಿ ಆಗದೇ ಬಿಡದು. ಈ ಮನದಿಗೆ ಬಂದ ಕಡಲನ್ನು ಮತ್ತು ಕುಡಿಯುವುದಕ್ಕೆ ಬಡವನಿಗೆ ಕರ್ತವಿದ್ದಾರೆ. ಬೆರೆದ ಬೆಟ್ಟ ಅರ್ಥಗೊಳಿಸುವುದು ಧರ್ಮವಲ್ಲವೋ ಧರ್ಮನಿಧಿಯಾದ ಅನುಮತಿಕಾರನಿಗೆ. ನಮ್ಮ ಸೋಮಸಂದ್ರ ಗ್ರಾಮದ ಕಾಸಪ್ಪನವರ ಅಳಿಯರಾದಂತ ಪಂಚಾಕ್ಷರಿಯವರು ಈ ಸಂದರ್ಭದಲ್ಲಿ ಸಮರ್ಪಣೆ ಅವರಿಗೆ ಧನ್ಯವಾದಗಳು. ಅದು ಯಾವ ಕೊಡಲ್ಲ ಏನಂದ್ರೆ ಎಷ್ಟು ಹೇಳ ಪರಿಶ್ರಮ ಮೂರು ಲೋಕದಲ್ಲಿ ಬಲ್ಲರಿಲ್ಲ ಹೃದಯ ಬಲ್ಲದಂತೆ ನಿನ್ನ ನಾಲಿಗೆ ಕತ್ತರಿದ ಹತ್ತಿಕೊಂಡು ನಿನ್ನ ಕರಳ ಕತ್ತರಿಸಿ
ಅಪ್ಪಣೆಯನ್ನು ಕೊಡುತ್ತರೋ ಅದು ಸುಗುಣೋತ್ತಮನಾದ ಭೀಮಸೇನ ಪ್ರೇಮದಿಂದ ಒಂದು ನೀತಿ ಹೇಳುವುದು ಪ್ರೀತಿಯಿಂದ ಕೇಳು. ಆತ್ಮಬುದ್ಧಿ ಸುಖದೈವ ಗುರುಬುದ್ಧಿ ವಿಶೇಷಿತಂ ಪರಬುದ್ಧಿ ವಿನ್ಯಾಸಾಯ ಶ್ರೀಬುದ್ಧಿ ಪ್ರಯಾಂತಕಂ. ಅದು ಭೀಮಸೇನ ತಾತ್ಪರ್ಯವೇನೆಂದರೆ ತನ್ನ ಮನಸ್ಸಿಗೆ ತಿಳಿದ ರೀತಿಯಂತೆ ನಡೆಯುವುದು ಬಹು ಸುಖವು, ತನ್ನ ಗುರುವು ಹೇಳಿದಂತೆ ನಡೆಯುವುದು ವಿಶೇಷವು, ಪರರ ರೀತಿಯಂತೆ ನಡೆಯುವುದು ಬಹು ನಾಶವಾಗುವುದು, ಹಿರಿಯರು ಹೇಳಿದಂತೆ ನಡೆಯುವುದು ಧನ್ಯವಾಗುವುದು. ಈ ದಿನದಿನ ದ್ರೌಪದಿ ಬಂದು ಕುಂದು ಬಂದು ಸಲ್ಲಿಸಲಾಗಿ ಅವರನ್ನು ಕೊಂದು ಎಲ್ಲ ಬಂಧನವನ್ನು ಪರಿಹರಿಸಿ ಹೇಳುವ ಬಂದ ಮತಿ ದ್ರೌಪದಿಯ ಮಾತಿಗೆ ಆತುರಪಟ್ಟು ನೀತಿಯ ಬಿಟ್ಟು ಇವರು ಈ ಕೂದಲಲ್ಲಿ ಅಪಕೀರ್ತಿ ಬರುವ ತಮ್ಮನೆ ಎಲ್ಲಿಗೆ ಸಮ್ಮತವಿದೆ. ಇದು ಅಲ್ಲದೆ ಅಹಿಂಸೆ ಪರಮ ಧರ್ಮ ಎಂದೆನ್ನುವ ಯಾರ ವ್ಯಾಖ್ಯವು ಕೇಳದರಿಯ ಅನುಜ ಪರವಿ ಮಹಾಧರ್ಮವ ಧರ್ಮ ಮಾಡುವುದು ಮಹಾಧರ್ಮವು ಆತ್ಮವಂತೆ ಸರ್ವಭೂತಾನಿ ಎನ್ನುವ ವೇದ ವ್ಯಾಖ್ಯಾನುಸಾರ ತನ್ನ ಪ್ರಾಣನಾಗೆ ಸಮಸ್ತ ಪ್ರಾಣಗಳನ್ನು ನೋಡಬೇಕಪ್ಪ ಭೀಮಸೇನ. ಇಂಥ ಧರ್ಮಗಳನ್ನು ಬಿಟ್ಟು ದುರ್ಮಾರ್ಗಕ್ಕೆ ದುರ್ಗದಿಂದ ದುರ್ಗ ಕಾರ್ಯಕ್ಕೆ ಬುದ್ಧಿವಂತರಾದವರು ಬದ್ಧರಾದವರಿಗೆ ಭೀಮ ಮೃತ್ಯುಧಾಮ. ಅಹೋ ರಾಜೇಂದ್ರನಾದ ಧರ್ಮರಾಜನೇ ಭೀಮಸೇನ ಒಂದು ರೀತಿಯ ಪ್ರೀತಿಯಿಂದ ಕೇಳು. ಅದು ಏನು ಚೆನ್ನಾಗಿ ಉಪಕಾರವಪಿ ನೀಚಾನ ಅಪಕಾರವಪಿ ಚಾಯಿಕೆ ಪಾಯಪ ಭುಜಂಗತ್ವ ಕೇವಲ ಇಸವರ್ಧನ ಅಕ್ಕರ ಅನ್ನಹದರ ತಾತ್ಪರ್ಯವೆಂದರೆ ಅದು ಏನು ತಾತ್ಪರ್ಯ ಭೀಮಸೇನ? ಆವಿಗೆ ಆನೆಯನ್ನು ಸಾಕಿದರೂ ಮತ್ತು ಇಸವೃತ್ತಿ ಎಂದಾಗಿತ್ತು. ಅವರು ನಮಗೆ ಅಪಕಾರದ ಮಾತುಗಳನ್ನು ಮಾಡುತ್ತರು. ಮಹಾನಗರ ಭರ್ಗ ಉಪಕಾರದ ಮಾತುಗಳನ್ನು ಮಾಡುತ್ತೀಯ. ನಿನಗೆ ಸ್ವಲ್ಪವಾದರೂ ಬುದ್ಧಿ ಇಲ್ಲ. ಊರಿನಲ್ಲಿ ತುಪ್ಪವು ಚೆಲ್ಲಿದ ಹಾಗೆ ಎಲ್ಲಗೆ ಎಕ್ಕಲವಾಗಿ ಸಿಟ್ಟು ಉತ್ತುಂಟು ಬರುತ್ತದೆ. ಸರ್ವಜನ ಬೇಕಿಲ್ಲದ ಎಲ್ಲ ದುರ್ಬಲವು ಸಾತ್ವಿಕವನ್ನು ಎಂತ ಮಾಡುವುದೇ ಆಗಲ್ಲ. ಶೀಘ್ರದಿಂದ ಎಣ್ಣೆಗೆ ಅಪ್ಪಣೆಯನ್ನು ಕೊಟ್ಟರ ಜಾಗ್ರತೆಯಿಂದ ಅಪ್ಪಣೆಯನ್ನು ಕೊಡಕೊಡು. ಧಾಮನಾದ ಭೀಮಸೇನ ಒಂದು ನೀತಿ ಹೇಳುವನು ಪ್ರೀತಿಯಿಂದ ಕೇಳು. ಚೆನ್ನಾಗಿ ಉತ್ತಮಂ ಜನಪಾಪಸ್ಯ ಮಧ್ಯಮಂ ಘಟಿಕಾಟಯಂ ಅಧಮಸ್ಯ ಅಹಗಾದಿತ್ಯ ಪಾಪಿಷ್ಟ ಪರಿಣಾಂತಕಂ. ಅವು ಭೀಮಸೇನ ತಾತ್ಪರ್ಯವೇನೆಂದರೆ ಅನ್ಯಾಯದ ತಾತ್ಪರ್ಯವೇನು? ಉತ್ತಮವಾದ ಪುರುಷನಲ್ಲಿ ಲೋಭ ಎಂಬುವ ನೂತನ ಒತ್ತು ಇರುವುದು, ಮಧ್ಯಮನಲ್ಲಿ 2 ಗಳಿಗೆ ಇರುವುದು, ಅಧಮನಲ್ಲಿ ಒಂದು ಅಗಮರಾತ್ರಿ ಇರುತ್ತದೆ, ಪಾಪಿಷ್ಠನಲ್ಲಿ ಸಾಯುವ ಪರ್ಯಂತರ ಇರುವುದು. ಆದ ಕಾರಣ ವಿಶೇಷವಾಗಿ ಹುಟ್ಟಿದ ಸಿಟ್ಟಿನಿಂದ ಮಾಡುವ ಕಾರ್ಯಗಳು ಕೆಟ್ಟು ಹೋಗುವು. ಇದು ದಿಢವೆಂದು ತಿಳಿಯುವ ಭೀಮ ವಿಪುಲಧಾಮ. ಅವು ಕೊಟ್ಟ ದರ್ಶನವರ ಹಾಕಿದರೆ ಅವು ಭೀಮಸೇನ ಇದು ಎಷ್ಟು ಹೇಳಿದರೂ ಎಲ್ಲಿಗೆ ಇಷ್ಟವಿಲ್ಲ. ಭರಣ ಈ ಕುಟ್ಟಿ ಕುಟ್ಟಿ ನೆಟ್ಟನೆವ ಪಟ್ಟಣಕ್ಕೆ ಹೋಗುವುದು ಸೇರುವ ತನಕ ಎಲ್ಲಿಗೆ ಸಿಟ್ಟು ಹುಟ್ಟು ಶಾಸ್ತ್ರದಿಂದ ಅಪ್ಪಣೆಯನ್ನು ಕೊಡಬಹುದು. ಅವು ಸಾಮಾನ್ಯವಾಗಿ ವಿಕ್ರಮನಾದ ಸಹೋದರನೇ, ನಿನಗೆ ಇಷ್ಟು ವಿವಾದ ಸಿಟ್ಟಿದ್ದರೆ ಈಗ
Yes.